ಕೋಮುವಾದಿ ಯತ್ನಾಳ್ಗೆ ಹೀರೋ ಮಾಡಾಕ್ತೈತಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೀರೋ ಮಾಡಾಕತ್ತಾನ. ಬಿಜೆಪಿ ಅವ ಏನ್ ಬೇಕಾದ ಮುಸ್ಲಿಂ ಕಮ್ಯುನಿಟಿ ಏನ್ ಬೇಕಾದ ಬೈನಿ, ಬಟ್ ನಮ್ಮ ಹೀರೋನಿ ತೋರಿಸ್ಕೊಡತಾನೆ ನಮ್ಮ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು. ಮತ್ತೆ ಯಾರ್ ಕಿಮ್ಮತ್ ಕೊಡ್ತಾರಪ್ಪ ಇವತ್ತು ಮುಸ್ಲಿಂ ಕಮ್ಯುನಿಟಿ ಇರುವ ಸ್ಥಳಗಳಿಗೆ ಕುಡಿಲಿಕ್ಕೆ ನೀರಿಲ್ಲ. 10 ದಿವಸಕ್ಕೊಮ್ಮೆ ನೀರು ಬರ सीधा यत्नाल ಏನ್ मार तू क्या गाली दे मुसलमान को क्या फर्क नहीं पड़ता, तू हमारा हीरो करके कांग्रेस मुख्यमंत्री बोल रहा है क्या बम मारने का ऐसा सवाल नहीं. ನಿಮ್ಗೆ ನಾಚಿಗೇಡಿದಿರಿ ನೀವೆಲ್ಲ. ನಿಮ್ ಮಾನ ಮರ್ಯಾದೆ ನಾಚಿಗೇಡಿ ಎಲ್ಲೇ ಇಲ್ಲ. ಕಮಿಷನರ್ ಆಯ್ತು, ಈ DC ಆಯ್ತು, MB ಪಾಟೀಲ್ ಆಯ್ತು, ಏನ್ ನಿಮ್ಗೆ ತಿಳಿತಿತ್ತು ಇಲ್ಲ? ಎಲ್ಲಿ ಜನರು ಹೇಳ್ಬೇಕಾ ನಿಮಗೆ? हमें किसको वोट डालना जानते रहो? हमें कांग्रेस को डालना, क्या MIM को डालना, क्या BJP को डालना, किसको वोट डालना, क्या बम मारना, हमें गरीब किसको बोलना? हमारा बात कौन सुनता? तुम्हारा बात कुत्ता भी नहीं पूछता. क्यों नहीं सुनता बोले तो तुम्हें 500 में बिक जाने वाले 1000 में बिक जाने उससे तुम्हारा बात कुत्ता भी नहीं पूछता. बीजापुर में तुम्हें रहे तो भी जिंदा लास्ट में तुम सीधा जाओ उधर. किधर बीजापुर छोड़ के अभी बोल रहे ना बांग्लादेश को जाओ करके, सब रेडी कर लो, तुम्हें बांग्लादेश को जाएंगे. यहाँ तो तुम्हारा पीने को पानी भी नहीं मिलेगा 24/7 है. यस न्यूज में आप सभी दर्शकों का स्वागत है. मैं आपके साथ इलियास बड़ेघर. आइए देखते हैं आज की खबर क्या कहती है. ಸದ್ಯಕ್ಕೆ JM ರೋಡ್ ಬಂದ್ಬಿಟ್ಟೆ ನೋಡ್ರಿ. JM ರೋಡ್ ನೋಡ್ರಿ ಹೆಂಗ್ ಲಕ 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 ಹೊಳ್ಯಾಕತೈತಿ ಅಂದ್ರೆ ಇವ ಮೊನ್ನೆ 1 ತಿಂಗಳು ಜಾಸ್ತಿ ಆಯ್ತ್ರಿ. ಬಿಜಾಪುರ ಮಾಲಕ್ ಬಂದು ಉದ್ಘಾಟನೆ ಮಾಡ್ದಾರಿ ಏನ JM ರಸ್ತೆ. ನಾನು ತಿಳ್ಕೊಂಡೆ ಬಿಜಾಪುರದ ಮಾಲಕ್ ಬಂದಿದ್ದಾನಂದ್ರೆ ನಾಳೆ ನಾಡ್ದನ್ ಚಾಲು ಆಗ್ತದ ಕೆಲಸ ತಗೊಂಡ್ಯಾರಿ. 1 ತಿಂಗಳಾಗಿ ಮತ್ತೆ ಜಾಸ್ತಿನೇ ಆಯ್ತು ಟೈಮ್. ಗುದ್ಲಿನೂ ಹಚ್ಚಿಲ್ರಿ ಯಾರು ಇಲ್ಲಿ. JCB ಅಂತ ಬಿಡ್ರಿ. ಏನ್ ದರಿದ್ರ ಹತ್ತೈತೋ ಏನ್ ಹಿಂದೂ ಮುಸ್ಲಿಂ ಆಗ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಬಿಜಾಪುರ ಈ JM ರೋಡಿಗೆ ಮುಸ್ಲಿಂ ಕಮ್ಯುನಿಟಿಗೆ ಕಿಮ್ಮತ್ತೇ ಇಲ್ಲ. ಕಿಮ್ಮತ್ತಿಲ್ಲ ಅಂದ್ರೆ ತೋರ್ಸ್ಕೊಡ್ತಾ ಇದೆ. ಇಷ್ಟು ವರ್ಷ ಆಯ್ತು JM ರೋಡ್ ಆಗ್ತಾ ಇಲ್ಲ ಅಂದ್ರೆ ಎಷ್ಟು ಸರ ಹೊಯ್ಕೊಂಡ್ರು ಮತ್ತೆ ಉಪವಾಸ ಕೂತ್ರಿ ಇಲ್ಲಿ ಜನರ ಕಿಮ್ಮತ್ತಿಲ್ಲ ಅನ್ನಕಾಯ್ತು. ಇನ್ನೊಂದು ನೋಡ್ರಿ, ಇವತ್ತು ಕಾಂಗ್ರೆಸ್ ಏನ್ ಮಾಡ್ತೈತಿ ಅಂದ್ರೆ ಏನ್ ಮಾಡಾಕತೈತಿ ಅಂದ್ರೆ ಸದ್ಯ ಕೋಮುವಾದಿ ಯತ್ನಾಳ್ಗೆ ಹೀರೋ ಮಾಡಾಕ್ತೈತಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೀರೋ ಮಾಡಾಕತ್ತಾನ. ಬಿಜೆಪಿ ಅವ ಏನ್ ಬೇಕಾದ ಮುಸ್ಲಿಂ ಕಮ್ಯುನಿಟಿ ಏನ್ ಬೇಕಾದ ಬೈನಿ, ಬಟ್ ನಮ್ಮ ಹೀರೋನಿ ತೋರಿಸ್ಕೊಡತಾನೆ ನಮ್ಮ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು. ಮತ್ತೆ ಯಾರ್ ಕಿಮ್ಮತ್ ಕೊಡ್ತಾರಪ್ಪ ಇವತ್ತು ಮುಸ್ಲಿಂ ಕಮ್ಯುನಿಟಿ ಇರುವ ಸ್ಥಳಗಳಿಗೆ ಕುಡಿಲಿಕ್ಕೆ ನೀರಿಲ್ಲ. 10 ದಿವಸಕ್ಕೊಮ್ಮೆ ನೀರು ಬರಾಕತೈತಿ ಇಲ್ಲಿ. ಎಷ್ಟು ಸುಮಾರು ವಾರ್ಡ್ಗಳಲ್ಲಿ 10-12 ದಿವಸಕ್ಕೊಮ್ಮೆ ಏನಾದ್ರು ನೀರು ಕೊಡಾತ್ರಿ. ಬ್ಯಾಸಿಗೆ ನಿಂತು ಹೊಯ್ಕೊಳಮ್ಮ ಯಾರು ಬ್ಯಾಸಿಗಾಗ ಏನ್ ಗತಿ ಆಗಿತ್ತಪ್ಪ ನಮ್ದು. ಬೇರೆ ಕಡೆ ಏನ್ ಮಾಡಿದಾರೆ 24/7 ಎಷ್ಟು ಛಲ್ರಿ ಮಕ್ಕಳ ಛಲ್ರಿ. ಉಳ್ಕಿದ ವಾರ್ಡ್ನಾಗ ಏನ್ ಹೊಯ್ಕೊಳಕ
ಅದೆಲ್ಲ ಯಾರು ನೋಡ್ಕೋಬೇಕಪ್ಪ? ಯಾರು ಮಾಡ್ಬೇಕು? ಇದೆಲ್ಲ ಉಸ್ತುವಾರಿ ಎಂ ಬಿ ಪಾಟೀಲ್ ಮಾಡ್ಬೇಕು, ಏನ ಮಾಲಕ್ ಮಾಡ್ಬೇಕು, ಏನ ಯತ್ನಾಳ್ ಮಾಡ್ಬೇಕು? ಯತ್ನಾಳಕ್ ಬರ್ತಾನೆ, ಮುಗಿದೋಯ್ತು, ಕಿಕ್ಔಟ್ ಆದ ಬಿಜೆಪಿಯಿಂದ. ಈಗ ಏನಾಗಿದ್ ಗೊತ್ತೇನ್ರಿ? सीधा यत्नाल ಏನ್ तू क्या गाली दे मुसलमाना को, क्या फर्क नहीं पड़ता, तू हमारा हीरो करके कांग्रेस मुख्यमंत्री बोल रहा है, क्या बम मारने का? ऐसा सवाल नहीं. ಇಲ್ಲಿ ಟೂರಿಸ್ಟ್ ಪ್ಲೇಸ್ ಇದು, ಟೂರಿಸ್ಟ್ ಬರೋ ಹೋಗೋ ಪ್ಲೇಸ್ ಇದು. ಹಂಗೆ ಹೈಟೆಕ್ ಮಾಡ್ಬೇಕು. ಒಂದು ಟೂರಿಸಂ ಹೆರಿಟೇಜ್ ಸಿಟಿ ಒಂದು ಇದು ಒಂದು ದೊಡ್ಡ ರಸ್ತೆ ಅಗಲೀಕರಣ ಮಾಡಿ, ರಸ್ತೆ ಸೌಂದರ್ಯೀಕರಣ ಮಾಡಿ, ಈ ಟೂರಿಸ್ಟ್ ಹೋಗೋ ಪ್ಲೇಸಿಗೆ ನೀವು ಯಾವ ರೀತಿ ಇಡ್ಬೇಕು ಇದು ರಸ್ತೆ? ಯಾವ ಹೈಟೆಕ್ ತರ ಹೈಟೆಕ್ ಮಾಡ್ಬೇಕು? ನಿಮ್ಗೆ ಅಷ್ಟು ಎಷ್ಟು ನಿಮ್ಗೆ ನಾಚಿಗೇಡಿದಿರಿ ನೀವೆಲ್ಲ. ನಿಮ್ ಮಾನ ಮರ್ಯಾದೆ ನಾಚಿಗೇಡಿ ಎಲ್ಲೇ ಇಲ್ಲ. ಕಮಿಷನರ್ ಆಯ್ತು, ಈ DC ಆಯ್ತು, ಎಂ ಬಿ ಪಾಟೀಲ್ ಆಯ್ತು, ಏನ್ ನಿಮ್ಗೆ ತಿಳಿತಿತ್ತು ಇಲ್ಲ? ಏನ್ ಜನರು ಹೇಳ್ಬೇಕಾ ನಿಮಗೆ? ಒಂದೊಂದ್ ತಿಂಗಳು 6 ತಿಂಗಳ ವರ್ಷನ ಗಟ್ಲಿ ಬಿಡ್ತೀರಿ. ಇಷ್ಟೆಲ್ಲ ಹೋಗಿರಿ ಎಲ್ಲಾ ಕಡೆ ಒಂದು ಅರ್ಧ ಕಿಲೋಮೀಟರ್ ಇಲ್ಲ ರಸ್ತೆ ಇದು. ಇಷ್ಟು ಮಾಡ್ಲಿಕ್ಕೆ ನೀವು ಇಷ್ಟು ಮಾಡಾಕತ್ತೀರಿ ಅಂತ ಊರು ತುಂಬಾ ರಸ್ತೆ ಏನ್ ಮಾಡ್ತೀರಪ್ಪ? ನಿಮ್ಗೆ ಯೋಗ್ಯತೆ ಏನಿದೆ ರಸ್ತೆ ಮಾಡ್ಲಿಕ್ಕೆ? ಅಲ್ಲಿ ಇಂದಿರಾ ಆಟೋ ನಗರ ಅಂತ ಅದು ಅವ್ರ ಹೆಸರು ಇಟ್ಟಾರ. ಕಾಂಗ್ರೆಸ್ ಇಂದಿರಾ ಗಾಂಧಿ ಇದಾರಲ್ರಿ, ಅವ್ರ ಹೆಸರು ಇಟ್ಟಾರ ಇಂದಿರಾ ಆಟೋ ನಗರ ಅಂತ. ಅಲ್ಲಿ ಜನರು ಹೊಯ್ಕೊಳಕತ್ತಾರ, 10 दिन 12 दिन को एक बार पानी आ रहा जी, यहाँ पानी नहीं आ रहा. इंदिरा आटो नगर वार्ड नंबर 14, वार्ड नंबर 14 ನೀರ್ ಬಿಡ್ತಾ ಇಲ್ಲ ಅಲ್ಲಿ ಸರಿಯಾಗಿ. ಅಲ್ಲಿ 10 दिन 12 ದಿವಸಕ್ಕೊಮ್ಮೆ ನೀರ್ ಬರಾಕತೈತಿ, ನಿಂತ್ ಹೊಯ್ಕೊಳತಾರ ಜನ ಅಲ್ಲಿ. हमें किसको वोट डालना जी अंतर हो? हमें कांग्रेस को डालना, क्या MIM को डालना, क्या बीजेपी को डालना? किसको वोट डालना? क्या बम मारना? हमें पानी नहीं, हमें गरीब किसको बोलना? हमारा बात कौन सुनता? तुम्हारा बात कुत्ता भी नहीं पूछता. क्यों नहीं सुनता बोले तो? तुम्हें 500 में बिक जाने वाले 1000 में बिक जाने, उससे तुम्हारा बात कुत्ता भी नहीं पूछता. बीजापुर में तुम्हें रहे तो भी जिंदा लास्ट में तुम सीधा जाओ उधर, किधर बीजापुर छोड़ के अभी बोल रहे ना बांग्लादेश को जाओ करके, सब रेडी कर लो, तुम्हें बांग्लादेश को जाएंगे. यहाँ तो तुम्हारा पीने को पानी भी नहीं मिलेगा, 24/7 है, कौन भी केयर भी नहीं करता है. टूरिस्ट प्लेस कहते हैं, बम मार के एक ही जगह बड़ा रोड है ये सीधा DC ऑफिस को कनेक्ट होता है. JM रोड से गोल गुम्बद वाया रोड बहुत बड़ा होना. बीजापुर में मेन रोड 2 ही है, एक स्टेशन रोड है, एक JM रोड. क्या है JM रोड? कहता है फूड डबल रोड, 100 फीट रोड, 80 फीट रोड, ऐसे रोडा हो तो एक हेरिटेज. अंबारी डबल डकर बस बोलने वाले थे, हमें बम मारना. किसको बोलेंगे? अंबारी डबल डकर बस बेंगलुरु में, मैसूर में चल रहे हैं. वो टूरिस्ट कौन सा टूरिस्ट प्लेस रहता ना, तब उधर छोड़ते हैं अंबारी डबल डकर बस करके. वो स्पेशली फॉर टूरिस्ट बूम करने के लिए, टूरिस्ट को लेके आने के लिए बसा छोड़ते हैं, डबल डकर बस करके. अंबारी करके है नाम. वो क्या करते हैं, ये रोड को हमें बोलना कर रहे थे, मैं अमित उद्धार करके हमारे दोस्त है, वो बोल रहे थे, मैं उनको बोल रहा था सर हमें भी लेके आना वो डबल डकर बस. बोलना है MB पाटिल को, हमें डबल डकर बस घुमाओ. वो क्या करें नाव ಹೇಳಿದ್ದೇನೆ. ಅಂಬಾರಿ ಡಬಲ್ ಡಕ್ಕರ್ ಬಸ್ ತಗೊಂಡ್ ಬರ್ರಿ, ವಿಜಯಪುರ ಪ್ರವಾಸೋದ್ಯಮ ಡೆವಲಪ್ಮೆಂಟ್ ಬೂಮ್ ಮಾಡ್ಲಿಕ್ಕೆ ಅಥವಾ ಪ್ರಮೋಟ್ ಮಾಡ್ಲಿಕ್ಕೆ ಅಂತ ನಾವ್ ಹೇಳಿದ್ವಿ. ಅವ್ರೇನ್ ಮಾಡಿದ್ರು, KSRTC ತುಕಡಿ ಬಸ್ ತಗೊಂಡಾರಪ್ಪ, ಆ ಡಕೋಟಾ ಬಸ್. ಆ ಡಕೋಟಾ ಬಸ್ MB ಪಾಟೀಲ್ ಉದ್ಘಾಟನೆ ಮಾಡಿದ್ರು ಬಸ್ ಸ್ಟ್ಯಾಂಡ್ ದಾಗ. ಏನಂತೆ ವಿಜಯ ರಥ ಅಂತ. ಅದ್ರಾಗ ಯಾರು ಕೊಡ್ತಾರ? ಇಲ್ಲಿ ಲೋಕಲ್ದವ್ರಿಗೆ ಕೊಡಂಗಿಲ್ಲ, ಟೂರಿಸ್ಟ್ ಅಲ್ಲಿ ಕೊಡ್ತಾರ ಮಣ್ಣಾಗ. ಅದು ಬಸ್ ನೋಡ್ರಿ, ಈಗ ಬೆಂಗಳೂರು ಮತ್ತು ಮೈಸೂರು ನಗರದಲ್ಲಿ ಯಾಕೆ ತಗೊಂಬಂದ್ರ ಅಂದ್ರ, ಆ ಬಸ್ ನೋಡಿದ್ರೆ ಟೂರಿಸ್ಟ್ ಹೋಗ್ತಾರೆ. ಎಷ್ಟು ಟಿಕೆಟ್ ಇರ್ಲಿ, 500 6000 600 800 ಹೋದ್ರು ಹೋಗ್ತಾರ್ರಿ. ಇವಾಗ ಇಲ್ಲಿ ಆ ಅಟ್ರಾಕ್ಷನ್ ಇದ್ದಿದ್ದು ಬಸ್ಗಳೇ ಇಲ್ಲ, ಇಲ್ಲಿ ಟೂರಿಸ್ಟ್ ಹ್ಯಾಂಗ ಹೋಗ್ತಾರ ಅದ್ರ ಮೇಲೆ? ಇಲ್ಲಿ ಬಹಳ ನೆಸೆಸರಿ ಐತಿ. ಮೊದಲ ಇವ್ರೇನಂದ ಅವ್ರೇನಂತಾರ ಗೊತ್ತೇನ್ರಿ, DC SP ಇವ್ರು ನಮ್ಮ ಕಮಿಷನರ್, ಮೊದಲು ನಿಮ್ ಊರಾಗ ಬಸ್ಗಳು ರೋಡ್ಗಳೇನೇ ಇಲ್ಲ, ರಸ್ತೆಗಳೇನಿಲ್ಲ, ಡಬಲ್ ಡಕ್ಕರ್ ಬಸ್ ಏನ್ ತಗೊಂಡು ಮಣ್ಣ್ ಮಾಡ್ತೀರಿ? ಅದು ಕರೆಕ್ಟ್ ಐತಿ, ಬಟ್ ನೀವು ಫಸ್ಟ್ ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಬೇಕು. ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸ್ಮಾರಕಗಳ ಮಣ್ಣಾಗಿ ಹೋಗ್ತಾ ಇವತ್ತು. ಇಂಥ ಪರಿಸ್ಥಿತಿ ಬಂದಿದೆ ಅಲ್ಲ ಇವತ್ತು ರಾಜಕಾರಣಿಗಳ ವತಿಯಿಂದ. ಈ ನಗರ ಮಣ್ಣಾಗಿ ಮುಚ್ತಾ ಇದೆ ಇವತ್ತು ನಗರ. ಪ್ರವಾಸೋದ್ಯಮ ಆಗ್ಲಿ, ಯಾವುದೇ ಒಂದು ಕುಡಿಯುವ ನೀರು ಮೂಲಭೂತ ಸೌಕರ್ಯ ಈ ಬಿಜಾಪುರ ಒಂದು ಪ್ರವಾಸೋದ್ಯಮ ನಗರಕ್ಕೆ ಹಿಂದೂ ಮುಸ್ಲಿಂ ಮಾಡಿ ಏನ್ ಮಾಡಿದ್ದಾರೆ, ರಾಡಿ ಮಾಡಿಬಿಟ್ಟಿದ್ದಾರೆ. ಮತ್ತು ಕೋಮ್ ಗಲಭೆ ಮಾಡಿ ಈ ಹಾಳು ಮಾಡಿಬಿಟ್ಟಾರೆ ನಗರಕ್ಕೆ. ಇಂಥ ಪರಿಸ್ಥಿತಿ ಬಂದಿದೆಯಲ್ಲ. ನೋಡ್ರಿ, ಈಗ ನಾನೇನಂತೀನ,
ಈ ಈ ಹೋರಾಟ ಮಾಡೋರು ಬರ್ತಾ ಇಲ್ಲ ಈಗ. ಈ ಹೋರಾಟ ಮಾಡೋರು ಗಪ್ಪ ಬಿಟ್ರೆ ಈಗ ಉಪವಾಸ ಮಾಡೋರು ನಾನು ಹೋರಾಟ ಮಾಡ್ತೇನೆ ನೀನು ಹೋರಾಟ ಮಾಡ್ತೇನೆ ಅಂತ ಕಾಂಪಿಟೇಷನ್ ಇತ್ತಿಲ್ಲ ಜೇಮ್ ರೋಡಿಗೆ. ನಾ ಹೋರಾಟ ಮಾಡ್ತೇನೆ ನೀ ಹೋರಾಟ ಮಾಡ್ತೇನೆ ನಮ್ಗೆ ಇದು ಕ್ರೆಡಿಟ್ ಬೇಕು ನಿನ್ ಈಗ ಗಪ್ಪಾಗ್ಯಾರ ಯಾರು. ಆ ಮಾಲಕ ಕೇಳಂಗಿಲ್ಲ ಈಗ ಯಾರು, ಆ ಕಮಿಷನರ್ನು ಕೇಳಂಗಿಲ್ಲ, ಜಿಲ್ಲಾಧಿಕಾರಿನೂ ಕೇಳಂಗಿಲ್ಲ, MB ಪಾಟೀಲ್ ಕೇಳಂಗಿಲ್ಲ. ಯಾವಾಗ ಚಾಲು ಮಾಡ್ತಾರೆ ನೀರು ಅಂತ ಪರಿಸ್ಥಿತಿ ಬಂದೈತಿ ಈ ಬಿಜಾಪುರ ಈ ಜೇಮ್ ರೋಡಿಗೆ. ಇಷ್ಟೇ ಸರ್. ಹ್ಮ್ ಹ್ಮ್ ಕಾರ್ಪೊರೇಟರ್ ಮಗನ ಹೈಟೆಕ್ ರಸ್ತೆ ಮಾಡ್ತೀನಿ ಅಂತೇಳಿ ಅವರು ಮಾಧ್ಯಮದಲ್ಲೇ ಹೇಳಕತ್ತಿದ್ರು. ಆ ತರ ಮಾಡ್ತೀನಿ, ಬೀದಿ ದೀಪ ಹಾಕ್ತೀನಿ, ಓಪನ್ ಡ್ರೈನ್ ಮಾಡ್ತೀನಿ. ಬಟ್ ಅವ್ರು ಗಪ್ಪ ಆಗದ, ಅವ್ರಿಗೆ ಏನು ಜವಾಬ್ದಾರಿ ಇಲ್ಲ ಅಂದ್ರೆ ಕಾರ್ಪೊರೇಟರ್ ಮಗನಿಗೆ ಕಾರ್ಪೊರೇಟರ್ ಅಂತ ಅವ್ರು ಪದೇ ಪದೇ ಸ್ಟೇಟ್ಮೆಂಟ್ ಕೊಡಾಕತ್ತಿದ್ರು. ಅವ್ರೆಲ್ಲ ಈಗ ಮಂಗ ಮಾಯಾಕ್ ಬಿಟ್ಟಾರ, ಗಾಯ ಬಿಟ್ಟಾರ ಅವ್ರೆಲ್ಲ. ಯಾಕಂದ್ರ ಅವ್ರು ಏನಂತಾರ, ಏ ಅವು राहुल काल था वो पूजा बराबर नहीं हुआ आता। राहुल काल हुआ क्या कर सकते हैं, वो हर एक बार बुलाना, वो पूजा गिजा करना पड़ता है, होम हवन करना पड़ता है। नहीं तो दलिंदर लगी बिजापुर ये जेम रोड को बहुत है, वो हर एक बार गुडली पूजा हर एक बार करना पड़ता है करके गप फोक छोड़े होना। क्या भी बोल नहीं सकते हो ना, क्यों बड़ा मालक है बिजापुर का, क्या बोले तो क्या भी होता, इसलिए चुप बैठ छोड़ दें सब। ऐसा है देखो. ಆದರೆ ಒಂದು ಇದೆ ಉಸ್ತುವಾರಿ ಮಂತ್ರಿಗೆ ಹೆಚ್ಚು ಒಂದು ನಗರ ಶಾಸಕ ಆಗಿದ್ದಾರೆ. ಈ ರೀತಿ ನಗರ ಶಾಸಕ ಹೀರೋ ಅದನ್ರಿ ಕಾಂಗ್ರೆಸ್ದ यत्नाल हीरो मारेगा अपनी। तू कितना गाली दे मुसलमानों को, तू कांग्रेस का हीरो। अभी क्या बॉम्ब मारते हैं मुसलमानों का, सीधा राइट गंटे मुट्ट कटको बांग्लादेश राइट आता है नोड्री। कौन भी क्या भी कीमत नहीं देता हमें मुसलमानों को, क्यों हमारा अस्तित्व नहीं खत्म कर रही ना कांग्रेस लोग भी। कांग्रेस का फंक्शन होता है क्या, बीजेपी का फंक्शन होता हो? इतना को हीरो बना के बैठा ना गुम्बी, किसका फंक्शन था? रानी चन्नम्मा और मिनी विधानसभा कहते जिलाधिकारी कार्यालय, उसके लिए वो सब फंक्शन आते हैं, वो उद्घाटन कर, ये काम चालू कर बोले, काम क्या अभी तक घंटा काम ही नहीं चालू हुआ, अभी वो भी नहीं हुआ। बीजापुर में खाली आश्वासन नहीं चल रहे, देखो ऐसा है बीजापुर। जिम्मेदार हाँ उन्होंने करे, वो उन्होंने जिम्मेदारी, और कौन किसका भी ऑर्डर नहीं मानते हैं। करने के बाद में ट्रेंड भी निकले हैं, सब गया, चुप बैठने का। मालक आके बोले चुप बैठने, क्या भी नहीं बात करना। पहले लोग कितने पड़े मरे, वो चलता रहता बीजापुर, चलता रहता, वो कौन पूछने वाला नहीं है। घटनाएं हो रही हैं बीजापुर ऐसा है देखो साहब, ना विरोध हीगे स्वामी हीगो उल्टे। जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे ना किसी के विरोध में जाएंगे। हमारे कदम सच के साथ।